ಸುಂಟಿಕೊಪ್ಪ ಸಮೀಪದ ಬಾಳೆಕಾಡು ಎಸ್ಟೇಟ್ನಲ್ಲಿ ಕೂಲಿ ಕಾರ್ಮಿಕನಾಗಿರುವ ತಮಿಳುನಾಡು ಮೂಲದ ಸುಬ್ರಹ್ಮಣಿ ಎಂಬಾತನೇ ಕೊಲೆಯಾದ ದುರ್ದೈವಿಯಾಗಿದ್ದು, ಆರೋಪಿ ವಸಂತ ಎಂಬಾತನು ಕೂಡ ಅದೇ ಎಸ್ಟೇಟ್ನಲ್ಲಿ ವಾಚ್ಮೆನ್ ಕೆಲಸ ನಿರ್ವಹಿಸುತ್ತಿದ್ದ ಎನ್ನಲಾಗಿದೆ. ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಕೊಲೆ ನಡೆದಿದೆ ಎನ್ನಲಾಗಿದ್ದು, ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಆರೋಪಿ ವಸಂತ ಘಟನೆ ನಡೆದ ನಂತರ ಪೊಲೀಸರಿಗೆ ಶರಣಾಗಿದ್ದು, ತನಿಖೆಯಿಂದಷ್ಟೇ ಸತ್ಯಾಂಶ ಬಯಲಿಗೆ ಬರಬೇಕಾಗಿದೆ. ರಾಜ್ಯಾದ್ಯಂತ ವೈದ್ಯರ ಮುಷ್ಕರದ ಹಿನ್ನೆಲೆಯಲ್ಲಿ ಮೃತರ ಮರಣೋತ್ತರ ಪರೀಕ್ಷೆ ನಡೆಸಲು ವೈದ್ಯರು ಲಭ್ಯವಾಗದ ಕಾರಣ ಜಿಲ್ಲಾಸ್ಪತ್ರೆಯ ಶವಗಾರದ ಮುಂಭಾಗ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಮೃತನ ಸಂಬಂಧಿಕರು ಹಾಗೂ ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳು ವೈದ್ಯರ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು. ಅಲ್ಲದೆ ಘಟನೆ ನಡೆದು ಒಂದು ದಿನ ಕಳೆದರೂ ಈ ಬಗ್ಗೆ ಎಸ್ಟೇಟ್ನ ವ್ಯವಸ್ಥಾಪಕರು ಸ್ಥಳಕ್ಕಾಗಮಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತಂತೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಐಟಿಯುಸಿಯ ಕೊಡಗು ಜಿಲ್ಲಾ ಕಾರ್ಯದರ್ಶಿ ಸೋಮಪ್ಪ ಅವರು, ಘಟನೆ ನಡೆದು ಒಂದು ದಿನ ಕಳೆಯುತ್ತಿದ್ದರೂ ಕಾರ್ಮಿಕನೆನ್ನುವ ಕಾರಣಕ್ಕೆ ಮರಣೋತ್ತರ ಪರೀಕ್ಷೆ ನಡೆಸದೆ ಬೇಜವಾಬ್ದಾರಿತನ ತೋರುತ್ತಿದ್ದು, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಅಸಡ್ಡೆಯಿಂದ ವರ್ತಿಸುತ್ತಿದ್ದಾರೆಂದು ಆರೋಪಿಸಿದರು. ಈಗ ಫೋನ್ ಮಾಡಿದಾಗ ನನಗೆ ಮಾಹಿತಿ ಬಂದಿದೆ, ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಿದೆ, ನಾವು ಬರಕ್ಕಾಗೋದಿಲ್ಲ. ನಾವು ಈ ದಿನ ನಮ್ಮ ಮಾಲೀಕರಾದ ಮ್ಯಾನೇಜರ್ ಸಸ್ಪೆಂಡ್ ಮಾಡಬೇಕು. ಯಾಕೆ ಅವನಿಗೆ ಒಂದು ತೋಟದಲ್ಲಿ ಅವರಿಗೆ ಜನಗಳನ್ನ ರಕ್ಷಣೆ ಮಾಡೋದು ಮತ್ತೆ ಜನಗಳ ಸೇವೆ ಮಾಡೋ ಅವಶ್ಯಕತೆ ಇಲ್ಲ. ಅಂತ ಮ್ಯಾನೇಜರ್ನ ಆ ತೋಟದಲ್ಲಿ ಇರಬಾರ್ದು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ಇದಕ್ಕೆ. ಅದರಿಂದ ಯಾರೇ ಆಗಲಿ ಇವತ್ತಿನ ಮ್ಯಾನೇಜರ್ ಆಗಲಿ ತೋಟದ ಯಾವುದೊಂದು ಜವಾಬ್ದಾರಿಯುತ ಒಂದು ನಾಯಕ ಇಲ್ಲಿಗೆ ಬಂದಿಲ್ಲ. ಈ ಜನ ಪಾಪ ಜನಗಳನ್ನ ಅವರ ಸಮಸ್ಯೆಯನ್ನು ಕೇಳಲಿಲ್ಲ. ಇದಕ್ಕೋಸ್ಕರ ಆ ತೋಟದ ಮ್ಯಾನೇಜರ್ ಅನ್ನು ಸಸ್ಪೆಂಡ್ ಮಾಡಬೇಕು. ಇಲ್ಲಾಂದ್ರೆ ಮಾಲೀಕರ ವಿರುದ್ಧ ನಾವು ಮೊಕದ್ದಮೆಯನ್ನು ಹೂಡಲಿಕ್ಕೆ ನಾವು ಮುಂದೆ ಬರ್ತೇವೆ ಅಷ್ಟೇ. ನಂತರ ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಶವಗಾರಕ್ಕೆ ಆಗಮಿಸಿದ ಜಿಲ್ಲಾ ವೈದ್ಯಾಧಿಕಾರಿ ಡಾ. ಮುತ್ತಪ್ಪ ಮೃತನ ಮರಣೋತ್ತರ ಪರೀಕ್ಷೆ ನಡೆಸಿದರು.